ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡ್ಲಿ ಅಂತ ಅನಂತಕುಮಾರ್ ಹೆಗಡೆ ಒಂದು ಹೇಳಿಕೆ ಕೊಟ್ಟಿರುವಂತ ವಿಚಾರ ಈಗ ಸದ್ದು ಮಾಡ್ತಿದೆ. ನಿಮಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡ್ಲಿ, ನೋಡೇ ಬಿಡೋಣ ಅಂತ ಮಾತನಾಡಿದ್ರು. ಅನಂತಕುಮಾರ್ ಹೆಗಡೆಯವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅದಕ್ಕೆ ಪ್ರತಿಕ್ರಿಯೆಗಳು ಬರ್ತಿದೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಇದು. ತಾಕತ್ತು ದಮ್ಮು ಇದ್ರೆ ರಿಜಿಸ್ಟರ್ ಮಾಡಿಕೊಳ್ಳಿ, ಇದು ಸಚಿವರು ಮಾತು. ವಿಶ್ವದ ಅತ್ಯಂತ ದೊಡ್ಡ NGO ಅಲ್ವಾ ಅಂತ ಕೇಳ್ತಾರೆ. ನೋಂದಣಿ ಮಾಡಲಿ, ಪಾರದರ್ಶಕತೆಯನ್ನ ಇವರು ತಗೊಂಡು ಬರಲಿ. ಇದರಲ್ಲಿ ದೇಣಿಗೆ ಎಲ್ಲಿಂದ ಬರುತ್ತೆ, ಖರ್ಚು ಎಷ್ಟಾಗುತ್ತೆ, ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಹೋದ್ರು. ಎಲ್ಲಾ ಲೆಕ್ಕವನ್ನ ದೇಶದ ಜನರಿಗೆ ಇವರು ಕೊಡ್ಲಿ. ನೋಡಿ, ಜೊತೆಯಲ್ಲಿ ಈ ರಿಜಿಸ್ಟ್ರೇಷನ್ ಆಗಿ ಅವರು ಓಡಾಡ್ತಿದ್ದಾರೆ. ಮುಂದೆ RSS ರಿಜಿಸ್ಟರ್ ಆಗುತ್ತೆ, ನಾವು ಮಾಡ್ತೀವಿ ಅನ್ನೋ ಲೆಕ್ಕಾಚಾರ. ಪ್ರಮುಖವಾಗಿ ಅನಂತಕುಮಾರ್ ಹೆಗಡೆ ಮಾಜಿ ಸಚಿವರು ಈಗ ವಾಪಸ್ ರಾಜಕೀಯದಲ್ಲಿ ಆಕ್ಟಿವ್ ಆದಂತೆ ಕಾಣಿಸ್ತಿದ್ದಾರೆ. ಒಂದು ಹಿಂದೂ ಸಂಗಮ ಅನ್ನುವಂಥ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾತನಾಡಿದ್ರು. ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡಲಿ ಅಂತ. ಅದಕ್ಕೆ ಕೌಂಟರ್ ಎನ್ನುವಂತೆ ಪ್ರಮುಖವಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದಿಷ್ಟು ಮಾತನಾಡೋದಕ್ಕೆ ಶುರು ಮಾಡಿದ್ರು. RSS ವಿಚಾರ ರಾಜ್ಯದಲ್ಲಿ ಬಂದ್ರೆ ಅದಕ್ಕೆ ನೇರಾನೇರವಾಗಿ ಒಂದಿಷ್ಟು ಮಾತನಾಡೋದು ಅಥವಾ ಅದನ್ನ ನೋಡಿದ್ರೆ ಬಹಳಷ್ಟು ಗರಂ ಆಗಿ ಪ್ರತಿಕ್ರಿಯೆ ಕೊಡೋದು ಪ್ರಿಯಾಂಕ್ ಖರ್ಗೆ ಅವರು. ಈಗ ತಾಕತ್ತು ದಮ್ಮಿದ್ರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಯಾಕಂತಂದ್ರೆ RSS ರಿಜಿಸ್ಟರ್ ಆಗಿಲ್ಲ ಅನ್ನೋದು ಗೊತ್ತು. ಅನೇಕ ಕಾರಣಗಳಿದೆ ಅದಕ್ಕೆ. ಹಾಗಾಗಿ ನೀವು ನೋಂದಣಿ ಮಾಡ್ಕೊಳ್ಳಿ, ಒಂದಿಷ್ಟು ಟ್ರಾನ್ಸ್ಪರೆನ್ಸಿ ಇರಲಿ, ನಿಮ್ಗೆ ಎಲ್ಲಿಂದ ಹಣ ಬರುತ್ತೆ, ಎಷ್ಟು ಖರ್ಚಾಗುತ್ತೆ, ಆ ಲೆಕ್ಕ ನೀವು ಜನರಿಗೆ ಕೊಡಿ, ಮುಂದೆ ಓಡಾಡ್ತೀರಾ ನೀವು, ರಿಜಿಸ್ಟರ್ ಆಗುತ್ತೆ ಅನ್ನೋ ಅರ್ಥದಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSSಗೆ ಸಂಬಂಧಪಟ್ಟಂತೆ ಈಗ ಪ್ರಮುಖವಾಗಿ ಮಾತನಾಡಿದ್ರು. ಅವರಿಗೆ ತಾಕತ್ತು ದಮ್ಮಿದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೇಳ್ರಿ. ವಿಶ್ವದ ಅತ್ಯಂತ ದೊಡ್ಡ NGO ಅಲ್ಲ, ಬಹಳ ದೇಶ ಸೇವೆ ಮಾಡ್ತಾರಲ್ಲ, ಅವರಿಗೆ ತಾಕತ್ತು ದಮ್ಮಿದ್ರೆ ಅನಂತಕುಮಾರ್ ಹೆಗಡೆ ಅವರು ದಯವಿಟ್ಟು ನೀವು ಅವರಿಗೆ ನೋಂದಣಿ ಮಾಡ್ಕೊಳ್ಳಕ್ ಹೇಳಿ, ಪಾರದರ್ಶಕತೆ ತಗೊಂಡು ಬರಲಿ. ಅವರ ಏನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇದೆ, ದೇಣಿಗೆ ಎಲ್ಲಿಂದ ಬರ್ತಾ ಇದೆ, ಖರ್ಚು ಎಲ್ಲ ಆಗ್ತಾ ಇದೆ, ದಯವಿಟ್ಟು ಜನರಿಗೆ ತಿಳಿಸಿ. ಬ್ಯಾನ್ ಮಾಡೋ ತಾಕತ್ತು ದಮ್ಮು ಅದೆಲ್ಲ ನೆಕ್ಸ್ಟ್ ಫಸ್ಟ್ ರಿಜಿಸ್ಟ್ರೇಷನ್ ಆಗಕ್ಕೆ ಹೇಳಿ. ಅನ್ರಿಜಿಸ್ಟರ್ಡ್ ಆಗಿ ಓಡಾಡ್ತಾ ಇದಾರಲ್ಲ ಇವಾಗ, ಅದನ್ನು ಆಗುತ್ತೆ ಸ್ವಲ್ಪದ್ರಲ್ಲಿ. ಅವರಿಗೆ ತಾಕತ್ತು ದಮ್ಮಿದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೇಳ್ರಿ.